ನನ್ನ ಪ್ರೀತಿಯ ವೀಕ್ಷಕರಿಗೆ ಇತಿಹಾಸ ಪುಟಕ್ಕೆ ಸ್ವಾಗತ. 5ನೇ ವಿಕ್ರಮಾದಿತ್ಯ, ಚಾಲುಕ್ಯರ ಚಿನ್ನದ ಯುಗದ ಶಿಲ್ಪಿ. ಕಲ್ಯಾಣದ ಅರಮನೆ. ರಾತ್ರಿ ಮೌನ, ಆದರೆ ಸಿಂಹಾಸನದ ಸುತ್ತ ರಾಜಕೀಯ ಗಾಳಿ ಬೀಸುತ್ತಿತ್ತು. 1ನೇ ಸೋಮೇಶ್ವರ ನಂತರ ಚಾಲುಕ್ಯರ ಸಿಂಹಾಸನ ದುರ್ಬಲವಾಗಿತ್ತು. ಆ ಕ್ಷಣದಲ್ಲಿ ಒಬ್ಬ ರಾಜಕುಮಾರ ನಿಧಾನವಾಗಿ ಎದ್ದು ಬಂದನು. ಅವನ ಹೆಸರು 5ನೇ ವಿಕ್ರಮಾದಿತ್ಯ. ಸಿಂಹಾಸನಕ್ಕೆ ದಾರಿ, ಸಹನೆಯ ಪರೀಕ್ಷೆ. 5ನೇ ವಿಕ್ರಮಾದಿತ್ಯ ತಕ್ಷಣ ರಾಜನಾಗಲಿಲ್ಲ. ತನ್ನ ಅಣ್ಣನ ಆಳ್ವಿಕೆಯನ್ನು ನೋಡಿದ, ಸಾಮ್ರಾಜ್ಯದ ದುರ್ಬಲತೆಯನ್ನು ಅರಿತ, ಸಮಯ ಕಾಯುತ್ತಿದ್ದ. ಅವನು ಹೇಳುತ್ತಿದ್ದ, ಯುದ್ಧ ಕತ್ತಿಯಿಂದಲ್ಲ, ಸಮಯದಿಂದ ಗೆಲ್ಲಬೇಕು. ಅವಕಾಶ ಬಂದ ಕ್ಷಣ. ಚೋಳ ಚಾಲುಕ್ಯ ಯುದ್ಧಗಳಿಂದ ಸಾಮ್ರಾಜ್ಯ ದಣಿದಿತ್ತು. ಅಣ್ಣನ ಆಡಳಿತದಲ್ಲಿ ಅಸ್ಥಿರತೆ. ಅದೇ ಸಮಯದಲ್ಲಿ 5ನೇ ವಿಕ್ರಮಾದಿತ್ಯ ಮುಂದಕ್ಕೆ ಬಂದ. ರಾಜಕೀಯ, ಬೆಂಬಲ, ತಂತ್ರ. ಕೊನೆಗೆ ಕಲ್ಯಾಣದ ಸಿಂಹಾಸನ ಅವನದಾಯಿತು. ಕ್ರಿಶ 1076. ಚಾಲುಕ್ಯರ ಹೊಸ ಅಧ್ಯಾಯ ಆರಂಭ. 50 ವರ್ಷಗಳ ಶಕ್ತಿಶಾಲಿ ಆಳ್ವಿಕೆ. 5ನೇ ವಿಕ್ರಮಾದಿತ್ಯ ಸಾಮಾನ್ಯ ರಾಜನಲ್ಲ. 50 ವರ್ಷಗಳ ಆಳ್ವಿಕೆ, ಸ್ಥಿರ ಆಡಳಿತ, ಡೆಕ್ಕನ್ನಲ್ಲಿ ಶಾಂತಿ. ಇತಿಹಾಸ ಇದನ್ನು ಕರೆಯುತ್ತದೆ ಚಾಲುಕ್ಯರ ಚಿನ್ನದ ಯುಗ. ವಿಕ್ರಮಾದಿತ್ಯ ಯುಗ, ಹೊಸ ಕಾಲಗಣನೆ. ಅವನ ಆಳ್ವಿಕೆಯಲ್ಲಿ ವಿಕ್ರಮಾದಿತ್ಯ ಸಂವತ್ಸರ, ಹೊಸ ಕಾಲಗಣನೆ ಆರಂಭವಾಯಿತು. ಶಾಸನಗಳಲ್ಲಿ ರಾಜನ ಹೆಸರು ಮಾತ್ರವಲ್ಲ, ಕಾಲವೇ ಅವನ ಹೆಸರಿನಲ್ಲಿ ಓಡತೊಡಗಿತು. ಯುದ್ಧಕ್ಕಿಂತ ಆಡಳಿತ. ಅವನು ಚೋಳರ ಜೊತೆ ಅನಗತ್ಯ ಯುದ್ಧ ತಪ್ಪಿಸಿದ, ಗಡಿಗಳನ್ನು ಸ್ಥಿರಗೊಳಿಸಿದ. ಆಂತರಿಕವಾಗಿ ಪ್ರಾಂತೀಯ ರಾಜರನ್ನು ನಿಯಂತ್ರಿಸಿದ, ತೆರಿಗೆ ವ್ಯವಸ್ಥೆ ಸರಿಪಡಿಸಿದ, ನ್ಯಾಯ ವ್ಯವಸ್ಥೆ ಬಲಪಡಿಸಿದ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಸ್ವರ್ಣಯುಗ. 5ನೇ ವಿಕ್ರಮಾದಿತ್ಯ ಕಾಲದಲ್ಲಿ ಕನ್ನಡ ಸಾಹಿತ್ಯ ಬೆಳೆಯಿತು. ಸಂಸ್ಕೃತ ಪಂಡಿತರಿಗೆ ಆಶ್ರಯ. ಪ್ರಸಿದ್ಧ ಕವಿ ಬಿಲ್ಹಣ. ಅವನ ಕೃತಿ ವಿಕ್ರಮಾಂಕದೇವಚರಿತಂ. ಇದು ರಾಜನ ಶೌರ್ಯಗಾಥೆ. ವಾಸ್ತುಶಿಲ್ಪದ ವೈಭವ. ಈ ಯುಗದಲ್ಲಿ ಕಂಬಗಳ ಮೇಲೆ ಸೂಕ್ಷ್ಮಶಿಲ್ಪ, ಸಮತೋಲನದ ವಿನ್ಯಾಸ, ದೇವಾಲಯಗಳ ವೈಭವ. ಇದನ್ನೇ ಮುಂದಿನ ಹೊಯ್ಸಳರು ಅನುಸರಿಸಿದರು. ಒಂದು ಮಹಾರಾಜನ ಅಂತ್ಯ. 5ನೇ ವಿಕ್ರಮಾದಿತ್ಯ ನಿಧನರಾದಾಗ ಚಾಲುಕ್ಯ ಸಾಮ್ರಾಜ್ಯ ಇನ್ನೂ ನಿಂತಿತ್ತು. ಆದರೆ ಆತನ ನಂತರದ ರಾಜರು ಅವನ ಮಟ್ಟ ತಲುಪಲಿಲ್ಲ. ಎಪಿಸೋಡ್ ಎಂಡ್. ಮೌನವಾಗಿ ಬರುತ್ತಿದ್ದ ಅಪಾಯ. ಒಳಗಿಂದ ಪ್ರಾಂತೀಯ ಬಂಡಾಯ, ಸಾಮಂತ ಶಕ್ತಿಗಳ ಬಲ. ಹೊರಗಿಂದ ಹೊಸ ರಾಜವಂಶಗಳ ಉದಯ. ಚಾಲುಕ್ಯರ ಪತನ ನಿಧಾನವಾಗಿ ಆರಂಭವಾಗುತ್ತಿತ್ತು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಚಾಲುಕ್ಯರ ಪತನ, ಉದಯಿಸುತ್ತಿರುವ ಹೊಸ ಶಕ್ತಿಗಳು. ಈ ಇತಿಹಾಸ ಕಥೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಕನ್ನಡದ ಈ ಚಿನ್ನದ ಯುಗವನ್ನು ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಫೈರ್ ಪ್ರೇಯರ್ಸ್.